ವಾಟರ್ ಸಪ್ಲೈ. ಇದನ್ನು ಪತ್ರಕರ್ತರು ಭಾಳ ಒಳ್ಳೆ ರೀತಿಯಿಂದ ಇದನ್ನು ನೀವು ಹೈಲೈಟ್ ಮಾಡಬೇಕನ್ನೋದು ಒಂದೇ ವಿನಂತಿ. ಯಾಕೆಂದರೆ 12 MGD ರಾಕಸ್ಕೋಪ್ ಧರಣದ ನೀರು ಇರುವಾಗ, ಬೆಳಗಾವಿ ಜನಸಂಖ್ಯೆ 7.5 ಲಕ್ಷ ಇರುವಾಗ, ಬರುವ 2032ನೇ ಇಸ್ವಿವರೆಗೆ ಆ ನೀರು 24 ತಾಸು ನೀರು ಕೊಡುವಂಥ ವ್ಯವಸ್ಥೆ ಇದೆ. ಆದರೂ ನಾವು ಮುಂದಿನ 2034ನೇ ಇಸ್ವಿವರೆಗೆ ಅದನ್ನು ಆಗಬೇಕು ಅನ್ನೋದು ಉದ್ದೇಶದಿಂದ ಜನಸಂಖ್ಯೆ 12ವರೆಗೆ ಇದನ್ನು ಮಾಡಬೇಕಂತ ಹೇಳ್ತಿರುವಾಗ 18 MGD ಪೈಪ್ಲೈನು, 14 ಲಕ್ಷ ರೂಪಾಯಿ LIC ಲೋನು, ಗೌರ್ಮೆಂಟ್ ಗ್ರ್ಯಾಂಟು ಹಿಡ್ಕೊಂಡು ಇದನ್ನು ನಾವು ಮಾಡಿದ್ವಿ. ಆದರೆ ದುರ್ದೈವದಿಂದ ಇವತ್ತು ಬೆಳಗಾವಿ ನಗರಕ್ಕೆ 8 ದಿವಸ ನಂತರ ಪಾನಿ ಸಿಗ್ತಾ ಇದೆ. ಇದನ್ನು ವಿಚಾರ ಮಾಡ್ತೇವೆ. ಇದನ್ನು ಇವರು ವಿಚಾರ ಮಾಡಬೇಕು. ಮೊದಲೇ ಮಾತು, ಮಹಾನಗರ ಪಾಲಿಕೆ ಹಿಂದಿನ ಕೌನ್ಸಿಲ್ದವರು ಏನು LNTಗೆ ಕೊಟ್ಟಿದ್ದಾರೆ, ಇದು ಮಹಾ ದೊಡ್ಡ ತಪ್ಪು. LNT ಇದು ಬೆಳಗಾವಿ ಮೊದಲನೇ ಸ್ಟೇಜು, 2ನೇ ಸ್ಟೇಜು. ಇದು ಬೆಳಗಾವಿ ಮಹಾನಗರ ಪಾಲಿಕೆ ಆಸ್ತಿ. ಇದರ ಮೇಲೆ ಯಾರ್ದು ಏನು ಹಕ್ಕಿಲ್ಲ. ಇದನ್ನು ಅವ್ರಿಗೆ ಕೊಟ್ಟ ನಂತರ ಅವ್ರ ಕಡೆದು ನಾವು ನೀರು ತಗೋಬೇಕಾ? ಅವ್ರು ಯಾವಾಗ ಕೊಡ್ತಾರ ಅವಾಗ ನೀರು ನಾವು ತಗೋಬೇಕಾ? ಇದು ಯಾ ನ್ಯಾಯ? ಒಂದು ಮಾತು, ಇವತ್ತಿನ 12 MGD ಅಲ್ಲಿ ನೀರು ಇರುವಾಗ, ಇಲ್ಲಿ 2 MGD ಇರುವಾಗ ಯಾಕೆ ನೀರು ಬರುವುದಿಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಇದು ಒಂದು ಪ್ರಶ್ನೆ. ಎರಡನೇದ್ದು, ಇಷ್ಟೊಂದು ನೀರು ಇರುವಾಗ ನೀವು ಒಂದು ಸರ್ಕುಲನ್ನು ಕಳಿಸ್ತೀರಿ. ಇಲ್ಲ, ನೀವಲ್ಲ, LNTದವರು. ಯಾಕಂದ್ರೆ ಈಗ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದೆ. ಇವತ್ತು ತುಮಕೂರಿಗೆ ಅಲ್ಲೇ ಇಲ್ಲೇ ಪೈಪ್ಲೈನು ಇದಾಗಿದೆ. ಅದಕ್ಕೆ ನಾವು ಬಿಡೋದಿಲ್ಲ. ಅದಕ್ಕೆ 3 ದಿವಸ 4 ದಿವಸ. ಟು ಬಿ ವೆರಿ ಎಕ್ಸಾಂಪಲ್, ಐ ಆಮ್ ಲಿವಿಂಗ್ ಇನ್ ಹನುಮಾನ್ ನಗರ್. 5-6 ದಿವಸ 7 ದಿವಸ ನೀರು ಬರೋದಿಲ್ಲ. ಈ ಮೇಡಮ್ ಹೇಳ್ತಿರೋದು 7 ದಿವಸ ಬರೋದಿಲ್ಲ. ಅದನ್ನೇ ಹೇಳ್ತಾ ಇದ್ದೀನಿ. ದೆನ್ ಹೌ ದಿ ರಾ ವಾಟರ್ ಕಮಿಂಗ್ to the Indore, MES, Cantonment, Airport, KLE, KEB, ಹಿಂಡಲ್ಗಾ, ಈ ಥರ ಸಂಸ್ಥೆಗಳಿಗೆ ಹೆಂಗೆ ನೀರು ಬರ್ತಾವೆ? ಎಲ್ಲಿದೆ? ಯಾವ ಪೈಪ್ಲಿಂದ ಬರ್ತಾವೆ? ಇದನ್ನು ಹೆಂಗೆ ಬರ್ತಾವೆ ಅದನ್ನು ನೀವು ನೋಡಬೇಕು. ಯಾಕಂದರೆ ನೀವು ಎಲ್ಲ ಬಿಟ್ಕೊಟ್ಟ ನಂತರ ಇದನ್ನು ನೀವು ಕಾರ್ಪೊರೇಷನ್ದು ನೀವು ಅಲ್ಲಿ ಗಳಿಬಾರ್ದು. ನಾವು ಇವತ್ತು ಕೌನ್ಸಿಲಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ. ಏನು ನೀವು ಅದನ್ನು ಹ್ಯಾಂಡ್ ಓವರ್ ಮಾಡಿದರೆ ಅದನ್ನು ತಗೊಳ್ಳಿ. ನೀವು ಅದನ್ನು ತಗೊಂಡ ನಂತರ ನೀವು ಮೇಂಟೈನ್ ಮಾಡಿರಿ. ಹೆಂಗೆ ನೀರು ಬರೋದಿಲ್ಲ ನೋಡೋಣ. ನಾನು 27 ವರ್ಷ ಕೆಲಸ ಮಾಡಿದ್ದೇವೆ. ಏನ್ರಿ